ರಾಜಗುರು ದ್ವಾರಕನಾಥ್ ಗುರೂಜಿ ನಮ್ಮೊಂದಿಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಭವಿಷ್ಯ ಏನು ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬರಲಿಲ್ಲ. ಆದರೆ ನಾನು ಸರಿಯಾದ ಉತ್ತರ ತೆಗೆದುಕೊತೀನಿ ಗುರುಗಳೇ. ಈಗ ಸದ್ಯಕ್ಕೆ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ, ಸೆಪ್ಟೆಂಬರ್ ಕ್ರಾಂತಿ ಅಂತ ಈ ಹಿಂದೆ ಹೇಳಿದ್ರು. ಒಟ್ಟಿನಲ್ಲಿ ಎರಡೂ ಟೀಮ್ಗಳಲ್ಲಿ ಹಗ್ಗ ಜಗ್ಗಾಟ ಇದೆ. ಆದರೆ ಈಗಿನ ಸದ್ಯದ ಬಲಾಬಲಗಳು, ಗ್ರಹಗತಿಗಳನ್ನು ನೋಡೋದಾದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಎಷ್ಟರ ಮಟ್ಟಿಗೆ ಸಾಧ್ಯತೆಗಳಿವೆ? ನಾನು ಈಗ ಒಂದು ಮಾತು ಹೇಳಿದೆ, ಪಕ್ಷದಲ್ಲಿ ಕ್ರಾಂತಿಯೂ ಇಲ್ಲ, ಬರೀ ವಾಂತಿ ಜಾಸ್ತಿ, ಬರೀ ಎಲ್ಲರೂ ಮಾತಾಡೋರೆ. ಶಿವಕುಮಾರ್ ಬೇಕು ಅಂತಂದರೆ 10 ಜನ ಕ್ಲೈಮ್ ಹಾಕೋದು, ಅಲ್ಲೊಂದು ಅಡ್ಡ ತರೋದು, ಅದಾಗಲ್ಲ ಹಾವು ಸಾಯಲ್ಲ ಕೋಲು ಮುರಿಯೋಣ ರೀತಿಯಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು. ಆದರೆ ಅದು ಸರಿಯಾದ ಮಾರ್ಗವಲ್ಲ. ಅದು ಕರಾರು ಒಪ್ಪಂದ ಆಗಿದ್ದರೆ ಅವರರ್ಧ ಇವರರ್ಧ ಅಂಥೇಳಿ ಅದನ್ನು ಮಾನ್ಯ ಮಾಡಬೇಕು. ಯಾವುದು ಕರಾರು ಆಗಿರುತ್ತೆ ಅದಕ್ಕೆ ನಾವು ಮರ್ಯಾದೆ ಕೊಡಬೇಕು. ಅದಕ್ಕೆ ಒಪ್ಪಂದ ಆಗಿದ್ದರೆ ಬಿಡಬೇಕು ಅಂತ, ಬೇರೆ ಏನಿಲ್ಲ. ಅಕಸ್ಮಾತು ಕಾಂಗ್ರೆಸ್ ಹೈಕಮಾಂಡೇ ನೀನೇ ಇರು ಅಂತ ಹೇಳಿದ್ರೆ ನಮ್ಮ ಯೋಗ ಎಷ್ಟು ಚೆನ್ನಾಗಿದ್ರೂ ಇನ್ನೊಬ್ಬರ ಯೋಗ ಎಷ್ಟು ಚೆನ್ನಾಗಿದೆ ನಮ್ಗೆ ಗೊತ್ತಿಲ್ವಲ್ಲ. ಆ ಸಂದರ್ಭದಲ್ಲಿ ನಾವು ಇಳಿಸೋದು ಹೇಗೆ? ಆದರೆ ನಾನು ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರದ ನಾನು ಮುಂದಕ್ಕೆ ಹೋಗಲ್ಲ. ನಾನು ಇವತ್ತಿನ ನೋಡಿಲ್ಲ ಒಂದನ್ನು. ಅಲ್ಲ, ಈಗ ತೋರಿಸ್ಬಿಡ್ಲ ನಾನು ಬಹಳ ಹಿಂದೆ ನನ್ನ ತಲೆ ಒಳಗೆ ಇದೆ ಜಾತ್ರೆ. ನಾನು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಶಿವಕುಮಾರ್ ಒಬ್ಬನೇ ಕಾಣೋದು ನನ್ನ ತಲೆ. ಅಲ್ಲ, ನಾವು ಇವಾಗ ನೀವು ಸಿದ್ದರಾಮಯ್ಯ ಅವ್ರ ಬಗ್ಗೆನೂ ಹೇಳ್ತಾ ಇದ್ದೀರಿ, ಅವರದ್ದು ನಾವು ಬೇಕಾದ್ರೆ ಹೇಗಲ್ಲ. ಸಿದ್ದರಾಮಯ್ಯ ಅವರು ನನಗೇನು ನನ್ನ ಶತ್ರು ಅಲ್ಲ, ಖಂಡಿತವಾಗ್ಲೂ. ಅವರು 2006ರಲ್ಲಿ 254 ಕೋಟಿ ಗೆದ್ದು ಬಂದಾಗ ಅವ್ರ ಕಡೆ ಇದ್ದೆ. ನಾನೇ ಅವ್ರಿಗೋಸ್ಕರ ಕುಕ್ಕೆಯಲ್ಲಿ ಮೂಕಾಂಬಿಕಲ್ಲಿ ಪ್ರಾರ್ಥನೆ ಮಾಡಿ, ಶೃಂಗೇರಿ ಶಂಕರಮಠ ಮೈಸೂರಲ್ಲಿ ನಾನೇ ಹವನ ಪೂಜೆಯೆಲ್ಲ ಮಾಡಿ ಅವರಿಗೆಲ್ಲ ನಂದು ಒಂದು ಸಣ್ಣ ಪಾತ್ರ ಇದೆ. ಅವ್ರು ಮರ್ತು ಹೋಗಿರ್ಬೋದು, ಏನು ಪರವಾಗಿಲ್ಲ. ಮುಂಚೆ ನಮ್ಮ ಮನೆಗೆ ಬರ್ತಾಯಿದ್ರು. ನಮಗೆ ಡಿ.ಕೆ. ಹತ್ತಾ ಇರೋದ್ರಿಂದ ಅವ್ರು ಬರೋಕ್ಕೆ ಹಿನ್ನೆಜ್ಜೆ ಹಾಕ್ತಾರೆ. ನಮ್ಮ ಮನೆಗೆ ಹೋಗಿ ಮದುವೆ ಕರೆದೆ, ಮಕ್ಕಳು ಹುಟ್ಟುಹಬ್ಬ ಕರೆದೆ, ಬರಲಿಲ್ಲ, ಸುಮ್ಮನಾಗ್ಬಿಟ್ಟೆ ಬೇಡ ಅಂಥೇಳಿ. ಆದರೆ ನನಗೇನು ವಿರೋಧ ಇಲ್ಲ, ಯಾರನ್ನ ಯಾರು ತೆಗೋಕ್ಕಾಗಲ್ಲ. ಆದರೆ ಏನಾಗಿದೆ ಅಂದರೆ ನಿಮ್ಮ ಪ್ರಕಾರವಾಗಿ ಸಿದ್ದರಾಮಯ್ಯ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಅಂತ ಅದನ್ನು ತೋರಿಸ್ತಾ ಇದ್ದೀನಿ. ಅದು ಆ ಜಾತಕ ಎಷ್ಟು ಸತ್ಯವೋ ಸತ್ಯ ಅಲ್ವೋ ನಮ್ಗೆ ಗೊತ್ತಿಲ್ಲ. ಅದು ವೃಶ್ಚಿಕ ರಾಶಿ ಒಟ್ಟಿನಲ್ಲಿ ವೃಶ್ಚಿಕ ರಾಶಿ. ಅದು ಆ ಜಾತಕ ಎಷ್ಟು ಕರೆಕ್ಟ್ ಅನ್ನೋದು ನನಗೆ ಮಾಹಿತಿ ಇಲ್ಲ. ನನಗೇನು ಅವ್ರ ಮನೆ ಕಡೆಯಿಂದ ಬಂದಿಲ್ಲ. ರಾಶಿ ಪ್ರಕಾರ ಹೇಳೋದಾದ್ರೆ ರಾಶಿ ಪ್ರಕಾರ ಅದು ಕೂಡ ವೃಶ್ಚಿಕ ರಾಶಿಗೆ ಬರುತ್ತೆ. ವೃಶ್ಚಿಕ ರಾಶಿ ಪಂಚಮ ಶನಿ ಇದ್ದಾನೆ, ಅಲ್ಲೇ ಬಂದಾಯಿತು. ಈಗ ಪಂಚಮ ಶನಿ ಬಂದನಕ್ಕೆ ಅವ್ರ ಜಾತಕ ಸರಿ ದಿನಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಎಷ್ಟು ಗಲಾಟೆ ಆಗ್ತದೆ ನೋಡಿ ಅವ್ರ ಕಾಲದಲ್ಲೇ. ಕೋರ್ಟ್ ಆಯಿತು, ಮೂಡಾಯಿತು, ಏನೇನಾಗಿಲ್ಲ ಹೇಳಿ. ಅವರಿಗೆ ಎಲ್ಲ ಆತಂಕಗಳು, ಅಡ್ಡಿಗಳು, ಒತ್ತಡಗಳು ತಂದೇ ಬಿಟ್ಟು ಶನಿ. ಸ್ಥಾನವನ್ನು ಬಿಟ್ಕೊಡದೇ ಇರ್ಬೋದು. ನೆಮ್ಮದಿಯಾಗಿದ್ದಾರಾ? ಇಲ್ಲ. ಸರ್ಕಾರದಲ್ಲಿ ದುಡ್ಡಿದೆಯಾ? ಇಲ್ಲ. ಸಂಬಳ ಕೊಡೋಕ್ಕೆ ಯಾರಾಗಿದೆಯಾ? ಆಗಿಲ್ಲ. ಯಾವ್ದಾದ್ರು ಹೊಸ ಇಂಡಸ್ಟ್ರಿ ಶುರು ಮಾಡಿದ್ದಾರಾ ಕರ್ನಾಟಕದಲ್ಲಿ? ಆಗಿಲ್ಲ. ಯಾರು ಒಬ್ಬರು 2 ವರ್ಷದ ಕಾಂಗ್ರೆಸ್ ಆಳ್ತಾ ಇದೆ. ನಮ್ಮ ಶಿವಕುಮಾರ್ ಇರಲಿ, ಸಿದ್ದರಾಮಯ್ಯ ಇರಲಿ, ನೀವು ಹೋಗಿ ಒಂದು ಸರ್ವೆ ಮಾಡಿ, ಯಾರು ಒಬ್ಬರು ನಾವು ಸುಖವಾಗಿದ್ದೇವೆ, ನಮ್ಮ ಸರ್ಕಾರ ಸಹಾಯ ಮಾಡಿದೆ ಅಂತ ಹೇಳಿದ್ರೆ ನಾನು ನಿಜವಾಗಲೂ ನಿಮಗೆ ತಲೆ ಬಾಗ್ತೀನಮ್ಮ, ನಂದೇನು ತಪ್ಪಿಲ್ಲ. ಅಲ್ಲ, ಹಾಗಾದರೆ ಇವಾಗ ಡಿ.ಕೆ. ಶಿವಕುಮಾರ್ ಅವರಿಗೆ ಹೆಚ್ಚಿನ ಬಲ ಇದೆ ಅಂತೀರಾ ಸಿದ್ದರಾಮಯ್ಯ ಅವರಿಗಿಂತ? ಇಲ್ಲ, ಶಿವಕುಮಾರ್ದು ಕೃತಿಕಾ ನಕ್ಷತ್ರ, ಅದು ವೃಷಭ ರಾಶಿ. ವೃಷಭದಲ್ಲಿ ಚಂದ್ರ ಇದ್ದಾನೆ. ಚಂದ್ರಂಗೆ 2ನೇ ಮನೇಲೆ ಗುರು ಇದ್ದ ಮೊನ್ನೆವರೆಗೂ. ನ್ಯಾಯವಾಗಿ ಅಲ್ಲೇ ಆಗಬೇಕಾಗಿತ್ತು. ಆಗುತ್ತೆ ಹೋಗುತ್ತೆ, ಆಗುತ್ತೆ ಹೋಗುತ್ತೆ ಅಂಥೇಳಿ ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಬರುತ್ತೆ, ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಬರುತ್ತೆ. ಈಗ ಡಿಸೆಂಬರಲ್ಲಿ ಮತ್ತೆ ಹೇಳ್ತೀನಿ, ಈಗ ಮುಂದಕ್ಕೆ ಬರ್ತೀನಿ ನಾನೀಗ. ಈಗಾಗಲೇ ಗುರು ಅಧಿಚಾರ ಪ್ರವೇಶ ಮಾಡಿ 3ನೇ ಮನೆಗೆ ಹೊರಟುಬಿಟ್ಟಿದ್ದಾನೆ. ಡಿಸೆಂಬರ್ 5ನೇ ತಾರೀಕು ತನಕ ಅವನು ಅಲ್ಲೇ ಇರತಕ್ಕಂಥವನು. ಮತ್ತೆ ವಾಪಸ್ ಹಿಂದಕ್ಕೆ ಬರ್ತಾನೆ. ಹಿಂದಕ್ಕೆ ಬಂದರೂ ಏನು ಪರವಾಗಿಲ್ಲ, ಅವನಿಗೆ 2ನೇ ಮನೆ ಮಿಥುನ ರಾಶಿಯಲ್ಲಿ. ಅಲ್ಲೂ ಕೂಡ 2ನೇ ಮನೆ ಸುಖಸ್ಥಾನ ಗುರು ಇರೋದು ತುಂಬ ವಿಶೇಷವಾದ್ದು. ನಮ್ಮಂದಾಜಲ್ಲಿ ಯೋಗ ಶುರುವಾಗಿದೆ, ರಾಜಯೋಗ ಶುರುವಾಗಿಲ್ಲ ಅಂತಲ್ಲ. ಕಡಿಮೆ ಏನಾಗಿದೆ ನೋಡಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾನೆ ಅವನು. ಇನ್ನು ಬೇರೆ 2, 3, 4 ಮಾಡಿದಾರ ಡೆಪ್ಯೂಟಿ ಸಿ ಎಮ್ ಇಲ್ಲ, ಒಂದೇ ಅಲ್ವಾ? ಸಿದ್ದರಾಮಯ್ಯ ಇವನೊಬ್ಬನೇ. ಆದರೆ ಇವನು 10 ಅಂತ ನಾನೇನು ಹೇಳಲ್ಲ. ಅಲ್ಲ, ಇವಾಗ ಸಿಎಂ ಆಗಬೇಕು ಅನ್ನೋದು ಅವರ ಆಸೆ. ಡಿಸೆಂಬರ್ 5ರ ನಂತರನೂ ಸ್ಥಾನ ಪಲ್ಲಟ ಆಗತ್ತೆ. ಹಂಗಾರೆ ಡಿಸೆಂಬರ್ ಕ್ರಾಂತಿ ಏನಾದರೂ ಆಗುತ್ತಾ? ಸಿಎಂ ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ಅವನ ಜಾತಕನ ಚಿಕ್ಕ ವಯಸ್ಸಿಂದ ನೋಡಿದ್ದೇನೆ. ನಾನೇ ಮೊದಲು ಹೇಳಿದ್ದು, ಒಂದಲ್ಲ ಒಂದು ದಿವಸ ನೀನು ಮುಖ್ಯಮಂತ್ರಿ ಆಗ್ತೀಯ.
ಆದರೆ ನೀನು ಸುತ್ತಮುತ್ತ ಚೆನ್ನಾಗಿರಬೇಕು, ವಿದ್ಯಾವಂತರು, ಒಳ್ಳೆ ಚರಿತ್ರೆ ಇರತಕ್ಕಂಥವ್ರು, ಗುಣಾಢ್ಯರು, ಅಂಥವ್ರು ಇಟ್ಕೊಂಡೇ ಹೋಗ್ಬೇಕಪ್ಪ ನೀನು. ನಿನಗೆ ಒಂದು ವ್ಯಕ್ತಿತ್ವ ಬರಬೇಕು. ಆ ಮುಖ್ಯಮಂತ್ರಿ ವ್ಯಕ್ತಿತ್ವ ಬರಬೇಕಾದ್ರೆ ಅದಕ್ಕೊಂದು ಎಲ್ಲ ಬೇಕು, ಅದಕ್ಕೊಂದು ಬೇಕು ಪ್ರಭಾವಳಿ. ಅದಕ್ಕೆ ಒಂದು ದಾರಿ ಬೇಕು, ಅದನ್ನು ಮಾಡ್ಕೋ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಅವನು ಇವತ್ತಿನ ಪರಿಸ್ಥಿತಿಲಿ ಅದನ್ನು ಗಮನ ಕೊಡಬೇಕು, ವ್ಯಕ್ತಿತ್ವವನ್ನು ಕೊಡಬೇಕು. ಆ ಪ್ರಭಾವಳಿ ಇನ್ನೂ ಸೃಷ್ಟಿ ಆಗಿಲ್ಲ. ಹೌದು, ಇಲ್ಲಮ್ಮ, ನನ್ನ ಪ್ರಕಾರ ಆಗಿಲ್ಲ. ಯಾಕೆ ಅಂತ ಕೇಳಿ, ನೋಡಿದವ್ರನ್ನೇ ದಿನ ನೋಡಿದೆ ಏನು ಉಪಯೋಗ ನಮ್ಮ? ನಾನು ನೋಡೋಕೆ ಅವ್ನು ಹೋಗೋದಿಲ್ಲ, ಅವ್ರ ಮನೆಗೆ ಹೋಗಲ್ಲ ನಾನು. ಇಲ್ಲಿಂದ ನಮಸ್ಕಾರ ಅವನಿಗೆ. ನೋಡಿ, ನೀವು ಮುಖ್ಯಮಂತ್ರಿ ಆಗಬೇಕು ಅಂದವರು ನಿಮಗೆ ಯಾರು ಶತ್ರುಗಳು? ಎಲ್ಲ ಬೇಕು ನಿಮಗೆ, ಯಾರು ಬೇಡ? ನಮ್ಗೆ ಎಮ್ ಎಲ್ ಎ ಸಪೋರ್ಟ್ ಬೇಡ ಅಂದರೆ ಹೇಗಾಗ್ತದೆ? ಆಗಲ್ಲ. ದೈವ ಸಹಾಯ ಬೇಕು, ಜನದ ರೂಪದಲ್ಲಿ ಹೋಗ್ಬೇಕಲ್ಲ. ಗುರುಗಳೇ, ಪುರುಷ ಪ್ರಯತ್ನದ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಆದರೆ ದೈವ ಪ್ರಯತ್ನದ ಬಗ್ಗೆ ನಾವು ದೈವ ಬಲದಲ್ಲಿ ಆಗದಿರೋ ಪ್ರಶ್ನೆಯೇ ಬರೋದಿಲ್ಲ. ಅದು ದೈವ ಬಲ ಮತ್ತು ಪುರುಷ ಪ್ರಯತ್ನ ಎರಡು ಪ್ಯಾರಲ್ ಹೋಗ್ತಾ ಇರಬೇಕು. ಅದು ರೈಲಿನ ಒಂದು ಎರಡು ಚಕ್ರ ಇದ್ದಾಗ ಅದು. ಕೆಲವೊಂದ್ಸಲ ಪ್ರಯತ್ನಗಳು ಕಡಿಮೆ ಇದ್ರೂ ಕೂಡ ದೈವ ಬಲದಿಂದ ಸಿಎಂ ಆದವ್ರು ಬಹಳ ಜನ ಇದ್ದಾರೆ. ಅಲ್ಲ, ಪ್ರಯತ್ನ ಕಡಿಮೆ ಆಗಿದ್ದಾರೆ. ಪ್ರಯತ್ನ ಕಡಿಮೆ ಆದ ತಕ್ಷಣ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಯಾವುದು ಕಷ್ಟಪಟ್ಟು ರಾಜ ಪದವಿ ಪಡ್ಕೊಂಡ್ರೆ ಅದೇ ಶಾಶ್ವತ ನಿಂತ್ಕೊಳ್ತದೆ. ನೀವು ಯಾವುದು ಸುಲಭವಾಗಿ ಬಂದರೆ ತಾತ್ಕಾಲಿಕ ಅದಷ್ಟೇ, ಅದು ಪರಿಪೂರ್ಣವಾದ ಸಮಯ ಇದ್ರಲ್ಲ. ಅದು ಗುಂಡೂರಾವ್ ಮುಖ್ಯಮಂತ್ರಿಗಳಾಗಿದ್ದರು, ದೇವೇಗೌಡ ಮೇಲೆ ಅಲ್ಪ ಕಾಲ ಆಯಿತು, ಮತ್ತೆ ಬರೋಕ್ಕಾಯ್ತಾ? ಆಗಲಿಲ್ಲ. ಹೇಗೆ ಅದಕ್ಕೋಸ್ಕರನೇ ಪುರುಷ ಪ್ರಯತ್ನ ಬೇಕೇ ಬೇಕು, ಬೇಡ ಅಂತ ಹೇಳೋದು. ಆಮೇಲೆ ಈಗಂತೂ ರಾಜಕಾರಣದಲ್ಲಿ ಎಲ್ಲ ಮಾತೆತ್ತಿದ್ರೆ ಅಧಿಕಾರ, ದುಡ್ಡು, ದರ್ಪ, ಅಧಿಕಾರಿಗಳು ಹೀಗೆ ಇದರಲ್ಲೇ ಒಂದು ಸ್ವಲ್ಪ ಕೋಟೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳೋದು, ಅವನು MP ಇರಲಿ, MLA ಇರಲಿ, ಎಲ್ಲರೂ ಭೇಟಿ ಮಾಡಬೇಕು, ಬಂದವ್ರನ್ನ ನಯವಾಗಿ ಮಾತಾಡಿಸ್ಬೇಕು, ಏನಾಗುತ್ತೆ ಅಂತ ಕೇಳಬೇಕು, ಏನು ಬೇಕು ಅಂತ ಕೇಳಬೇಕು. ನಿನ್ನ ಕೈಲಿ ಆಗಿರೋ ಪರವಾಗಿಲ್ಲಪ್ಪ, ನೀ ಬರ್ಕೊಡೋರ್ಗೊಂದು ಮಾಡಿ ಅಂತ ಅಷ್ಟಕ್ಕೆ ಸಂತೋಷ ಹೊರಟೋಗ್ತಾರೆ. ಬಂದವ್ರ ಪ್ರೀತಿ ಮಾತು ಕಳಿಸೋದು. ಏನಾಗಬೇಕು ಅಂತೀರಾ ನಿಮ್ಮ ಪ್ರಕಾರ? ಈಗ ಏನಾಗಬೇಕು ಅಂತೀರಾ ನಿಮ್ಮ ಈಗ ಏನಾಗಬೇಕು ಅಂತಂದರೆ, ನಾನು ನೋಡಿ, ನೀವು ಹೇಳೋಕ್ಕೆ ಮುಂಚೆನೇ ಹಿಂದೆ SM ಕೃಷ್ಣ ಅವರು ಅವನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಳೋಕೆ ತಯಾರಿರಲಿಲ್ಲ. 99ರಲ್ಲಿ ಗೆದ್ದ ಮೇಲೆ ನಾನೇ ಹೇಳಿ ಕಳಿಸಿದೆ, ಇವತ್ತು ರಾತ್ರಿ ಹೋಗಿ ಬೀಟ್ ಮಾಡೋರನ್ನ, ಆ ಭಾಷೆ ಬೇಡ ಇಲ್ಲಿ, ಆ ಭಾಷೆ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ, ಆಗಪ್ಪ ಅಂತ ಹೇಳಿದೆ. ಆದರೆ ಹೇಗಾರು ಮಾಡಿ ಅವನು ಆಗಬೇಕು ಅಂತಾದ್ಮೇಲೆ ಹೇಗೆ ಆಗಬೇಕು ಅನ್ನೋ ಪ್ರಯತ್ನ ಅಂತ ಮಾಡಬೇಕಲ್ಲ. ದೈವ ಸಹಾಯದಲ್ಲಿ, ದೇವರ ಒಂದು ಚಿಂತನೆಯಲ್ಲಿ ಅವನು CM ಆಗೋದು ಖಂಡಿತ. ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಹರಿಹರ ಬ್ರಹ್ಮ ರುದ್ರರು ಕೂಡ ಬಂದರೂ ಕೂಡ ಹಣೆಯಲ್ಲಿ ಬರೆದಿರ್ತಕ್ಕಂಥ ಮುಖ್ಯಮಂತ್ರಿ ಪಟ್ಟವನ್ನು ಯಾರು ಕಿತ್ಕೊಳ್ಳೋಕೆ ಆಗೋದೇ ಇಲ್ಲ ಅವನ ಕೈಲಿ. ಹಾಗೇ ತೀರುತ್ತೆ. ಹಾಗಾದ್ರೆ ಇವಾಗ ನೀವು DK ಶಿವಕುಮಾರ್ ಅವರಿಗೆ ಬಹಳ ಹಿಂದೆ ಹೇಳಿದ್ರಿ CM ನೀನು ಆಗ್ತೀಯಾ ಅಂತ. ಹಾಗಾದ್ರೆ ಆಗ್ತಾರಾ ಈ ಟರ್ಮ್ನಲ್ಲಿ? ಇದಮಿತ್ತಮ್ ಅಂತ ಹೇಳ್ಬಿಡಿ ನೋಡೋಣ. ನಾನು ಹೇಳ್ತೀನಿ ಕೇಳಿ, ಈ ಟೈಮಲ್ಲಿ ಆಗ್ತೀಯ ಅಂತ ಹೇಳಿದ್ರೆ, ನನಗೆ ನನ್ನ ಹತ್ರ ಒರಿಜಿನಲ್ ಜಾತಿ ಶಿವಕುಮಾರ್ದು, ಅದು ಸಿದ್ದರಾಮಯ್ಯ ಅವ್ರ ನಂತರ ಒರಿಜಿನಲ್ ನಂತರ ಇಲ್ಲ, ಯಾವತ್ತೂ ಜಾತಿಯಾಗಿ ಕೊಟ್ಟಿರಲಿಲ್ಲ ಅವರು. ನಾನು ಅದರ ಮೇಲೆ ಭರವಸೆ ಮಾಡಿ ನಾಳೆ ಆಗ್ತದೆ ಅಂತ ಹೇಳೋಕ್ಕೆ ನಾನು ತಯಾರಿಲ್ಲ. ಅದನ್ನು ನನ್ನ ಪ್ರಶ್ನೆ ಭಾಗ ನೋಡುವಾಗ ಅವ್ರು ಹಾಗೆ ಆಗ್ತಾರೆ, ಹಾಗೆ ಆಗ್ತಾನೆ, ಆಗದೆ ಹೋಗೋದೇ ಇಲ್ಲ ಅವರು. ಓಕೆ, ರಾಜ ಯಾರೇ ಇರಲಿ, ಮಂತ್ರಿಗಳು ಯಾರೇ ಇರಲಿ, ಆದರೆ ಪ್ರಜೆಗಳು ಹೇಗಿರ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಈಗ ಗುರುವಿನ ಬದಲಾವಣೆ ಆಗಿದೆ, ಪ್ರಜೆಗಳ ಕಥೆ ಏನು? ನೀವೇ ನೋಡಿದ್ದೀರಾ, ಜನಗಳು ಈ ಸರ್ಕಾರ ಬಂದ ಮೇಲೆ ಯಾವ್ದಾದ್ರು ಒಂದು ರಸ್ತೆ ಸರಿಯಾಗಿದೆಯಾ? ರಸ್ತೆ ಸರಿ ಮಾಡೋಕ್ಕಾಗಿಲ್ಲ ಅವರು. ಅದಕ್ಕೊಂದು ಸ್ವರೂಪ ಕೊಡೋಕ್ಕಾಗಿಲ್ಲ ಅವರು. ನಾನೇ ಶಿವಕುಮಾರ್ ಕೇಳ್ತೀನಿ, 2 ವರ್ಷದಿಂದ ಏನು ಮಾಡಿದೆ ಕೊಡಪ್ಪ, ರಿಪೋರ್ಟ್ ಕೊಡಪ್ಪ ಅಂತ. ಕೊಡಬೇಕಲ್ಲ ಗುರುಗಳಿಗೆ, ಕೊಡೋಕ್ಕಾಗುತ್ತೆ ಅವರು? ಏನು ಮಾಡಿದ್ದಾರೆ ಹೇಳಿ? ಗ್ಯಾರಂಟಿ ಅನೌನ್ಸ್ ಮಾಡಿದ್ರು, ಗೆದ್ಕೊಂಡು ಬಂದರು. ಅದಾದ 6 ತಿಂಗಳಿಗೆ ಅಲ್ಲಿಂದ ನಡೀತಾನೇ ಇದೆ. ಆಯಿತು, 1 ವರ್ಷಕ್ಕೆ ಆಗ್ತಾರೆ, 2 ವರ್ಷಕ್ಕೆ ಆಗ್ತಾರೆ, 2 ವರ್ಷಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅದರ ಮೇಲೆ ಕಾಲಹರಣ ಆಗ್ತೀಯ ಹೊರತು ಜನಕಲ್ಯಾಣ ಕೆಲಸ ಯಾರು ಮಾಡಿದ್ದಾರಾ? ಇಲ್ಲ. ಸರ್ಕಾರದ ದುಡ್ಡಿದೆಯಾ? ಇಲ್ಲ. ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಜನಕಲ್ಯಾಣ ಮಾಡೋಕ್ಕೆ ಏನು ಖರ್ಚು ಮಾಡ್ತಾರೆ ಅವರು? ರೋಡ್ ರಿಪೇರ್ ಮಾಡೋಕ್ಕೆ ದುಡ್ಡಿದೆಯಾ ಅವ್ರ ಹತ್ರ? ಇಲ್ಲ. ಆಯಿತು, ಎಲ್ಲಾನು ಏನು ಹೇಳ್ತಾ ಇದೆ ಈಗಿನ ಗ್ರಹಸ್ಥಿತಿ? ಇದಕ್ಕೆ ಪರ್ಯಾಯ ಏನಂತ ಹೇಳ್ತಾ ಇದೆ ಗ್ರಹಸ್ಥಿತಿ? ಪರಿಹಾರ ಅಂತ ಹೇಳಿದ್ರೆ ನೋಡಿ, ಶಿವಕುಮಾರ್ಗೆ ಟೈಮ್ ತುಂಬ ಚೆನ್ನಾಗಿದೆ. ಸಿದ್ದರಾಮಯ್ಯವ್ರಿಗಿಂತ ಶಿವಕುಮಾರ್ ತುಂಬ ಟೈಮ್ ಚೆನ್ನಾಗಿದೆ. ಅವನು ಜನಸಾಗರವನ್ನು ಸೃಷ್ಟಿ ಮಾಡಿ
ಜನಗಳ ಮನಸ್ಸನ್ನು ಗೆಲ್ಲುವಂಥ ಕೆಲಸ ಮಾಡೋಕ್ಕೆ ಮುಂದಾಗಬೇಕು ಇವನು. ಹಾಗೆ ಕೂತ್ಕೊಳ್ಳೋಕ್ಕಾಗುತ್ತೆ ಅವಾಗ. ಜನರನ್ನು ಒಟ್ಟುಗೂಡಿಸ್ಬೇಕು ಅಂತೀರಿ, ಹೌದು, ಜನಬಲ ಬೇಕು ಅಂತ ಹೇಳ್ತೀರಿ. ಸಿದ್ದರಾಮಯ್ಯ ಅವರಿಗಿರೋದು ಅದೇ ಅಷ್ಟೇ. ಅದೇ ಜನ ಬಂದಿದ್ದಾರೆ ಮತ್ತೆ ಜನ ಬೆಂಬಲ ಬೇಕು. ಹಾಗಾದ್ರೆ ಡಿ ಕೆ ನೋಡಿ, ಈಗ ಅವರು ನೋಡಿ ಜಾತಿಗಳನ್ನ ಅಂದರು, ವೀರಶೈವರು ಅಂದರು, ಲಿಂಗಾಯತರು ಅಂತಂದರು. ಏನು ಕೆಲವರು ಹೇಳ್ತಾರೆ ಬ್ರಾಹ್ಮಣರಿಗೆ, ಗೌಡರು, ಲಿಂಗಾಯತರಿಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವಕಾಶಗಳೇ ಇಲ್ಲ ಅಂತ ಹೇಳ್ತಾರೆ. ನಾನು ಅಂಥ ಸಿದ್ದರಾಮಯ್ಯ ನಾನು ನೋಡಲಿಲ್ಲ. ನಾವು ನೋಡಿದಾಗ ಅವರು ಒಂಥರ ಒಳ್ಳೆ ಸದ್ಭಾವನೆ ಇದ್ದದ್ದು, ಒಳ್ಳೆ ಮನುಷ್ಯ. ಅದು ಇವತ್ತೇನು ಬದಲಾವಣೆ ನನಗೆ ಗೊತ್ತಿಲ್ಲ. ಅದು ಅಧಿಕಾರ ಬಂದಿದೆ ಅಂತ ಹೇಳಿ ಹಾಗಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ಅವರು ಕುರುಬರನ್ನ ಅವ್ರ ಜಾತಿ ಜನರನ್ನು ಬೆಳೆಸಲಿ, ಬೇರೆಯವ್ರನ್ನ ತುಳಿಬೇಕು ಅಂತೇನಿಲ್ವಲ್ಲ. ಗುರುಗಳೇ, ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಉಳಿತಾರೋ, ಡಿ ಕೆ ಶಿವಕುಮಾರ್ CM ಆಗ್ತಾರೋ, ಇದರ ನಡುವೆ ಸ್ಥಾನಪಲ್ಲಟಗಳೇನಾದರೂ ಆಗತ್ತಾ? ಅಂದರೆ ಸರ್ಕಾರಗಳ ಬದಲಾವಣೆ ಏನಾದರೂ ಆಗತ್ತಾ? ಈಗ ಇವರು ಹೋಗ್ತಿರೋದು ನೋಡಿದ್ರೆ ಇವರು ಸರಿಯಾಗಿ ಒಂದು ತೀರ್ಮಾನಕ್ಕೆ ಬಂದು ಶಿವಕುಮಾರ್ಗೆ ಕೊಡ್ತೀವಿ ಅಥವಾ ಕೊಡಲ್ಲ ಅಂತ ಹೇಳಬೇಕು. ಯಾರು ಹೇಳಬೇಕು? ಹೈಕಮಾಂಡ್ನವ್ರು ಹೇಳಬೇಕು. ಕೊಡಲಿಲ್ವಾ? ಎಲ್ಲೂ ಯಾರ ಜಾತಕಲ್ಲೂ ಕಾಂಗ್ರೆಸ್ಸಲ್ಲಿ ಆಗ್ತಾರೆ ಇನ್ನು ಬರೋದಿಲ್ವಲ್ಲ. ಹೌದು, ನಮ್ಮ ಯಡಿಯೂರಪ್ಪನವರು ನೇರವಾಗಿ ಎಲೆಕ್ಷನ್ ಗೆದ್ದು ಮುಖ್ಯಮಂತ್ರಿಗಳಾಗ ಕಾಯ್ತಾ? ಆಗಲಿಲ್ಲ ಅಲ್ವಾ? ಹಿಂದ್ಗಡೆಯಿಂದ ಬಂದರು, 3 ವರ್ಷ ಮುಖ್ಯಮಂತ್ರಿಗಳಾದರು. ಅದೇ ಯೋಗ ಅಂತಕ್ಕಂಥದ್ದು. ಅಷ್ಟು ಸುಲಭವಾದ ಯೋಗ ಯಡಿಯೂರಪ್ಪ ಬಂದ್ಬಿಟ್ರೆ ಯಾರಿಗೂ ಸಿಕ್ಕಲೇ ಇಲ್ಲ. ಆದರೆ ಈಗ ಈ ಸಂದರ್ಭದಲ್ಲಿ ಅಳಿವಿನ ಪ್ರಶ್ನೆ, ಉಳಿವಿನ ಪ್ರಶ್ನೆ ಇದೆ. ಅದನ್ನು ಶಿವಕುಮಾರೇ ತೀರ್ಮಾನ ಮಾಡಬೇಕು. ಎಲ್ಲಿರಬೇಕು? ಗ್ರಹಬಲ ಚೆನ್ನಾಗಿದೆ, ಹಾಗೆ ಆಗ್ತಾರೆ. ತೀರ್ಮಾನ ಅವರು ಜನಬಲ ತಗೋಬೇಕು. ರಾಜ್ಯದ ವಿಷಯ ಮಾತನಾಡಿದ್ದಾಯ್ತು. ಈಗ ಒಂದು ಸ್ವಲ್ಪ ರಾಷ್ಟ್ರದ ಕಡೆ ಹೋಗೋಣ. ಇಬ್ಬರು ಹೋಗೋಣ, ಸರಿ. ಅಪ್ಪ ಮಗಳು ಇಬ್ಬರು ಒಟ್ಟಿಗೆ ಹೋಗೋಣ. ನೇರವಾಗಿ ಇವಾಗ ಕೇಂದ್ರ ಅಂದ ತಕ್ಷಣ ಯಾರಿಗೆ ಹೇಳಕ್ಕಾಗತ್ತೆ? ಪ್ರಧಾನಿ ಮೋದಿ ಅವರ ಮುಂದಿನ ಭವಿಷ್ಯ ಹೇಗಿದೆ ಅನ್ನೋದು ಬಹಳ ಜನರ ಪ್ರಶ್ನೆ. 75 ವರ್ಷ ಆಯ್ತು, ಇನ್ನೇನು ಇಳಿತಾರೆ ಅಂತ ಬಹಳ ಜನ ಹೇಳ್ತಾರೆ. ಇಲ್ಲ 3ನೇ ಟರ್ಮ್ ಫಿನಿಶ್ ಮಾಡಿ 4ನೇ ಟರ್ಮ್ಗೂ ಹೋಗ್ತಾರೆ ಅವರು ಅಂತ ಬಹಳ ಮಂದಿ ಹೇಳ್ತಾರೆ. ಅಮ್ಮ, ಎಳೆ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಡ್ತೀರಾ, ತಿನ್ನುತ್ತೆ, ಇನ್ನೊಂದು ಕೇಳುತ್ತೆ, ಹಾಲು ಕೊಡ್ತೀರಾ. ತಾಯಿ 3ನೇದು ಕೊಡಲ್ಲ. ನೀನು ಆರೋಗ್ಯ ಹಾಳಾಗೋಗುತ್ತೆ ಅಂತಾರೆ. ಇವ್ರಿಗೆ ಅಧಿಕಾರ ಬಿಟ್ಟರೆ ಹಾಳಾಗೋಗ್ಬಿಡ್ತಾರೆ. ಅದಕ್ಕೆ ಒಂದ್ಸತಿ ಕೂತ್ರೆ ಆಸೆ ಹೋಗೋಲ್ಲ. ಸರ್ವಸಂಗ ಪರಿತ್ಯಾಗ ಮಾಡಿ, ಅದೆಂಥ ಸೀಟಮ್ಮ, ಅದು ತ್ಯಾಗ ಬುದ್ಧಿ ಇರಬೇಕು ನಮಗೆ. ರಾಜಸನ್ಯಾಸ, ಪ್ರಧಾನಮಂತ್ರಿ ಆಗಿರಲಿ ಅಥವಾ ನಮ್ಮ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಆಗಿರಲಿ, ಅದೆಲ್ಲ ರಾಜಸನ್ಯಾಸ. ಸನ್ಯಾಸದಲ್ಲಿ ಸನ್ಯಾಸವೂ ತಗೋಬೇಕು, ತ್ಯಾಗವನ್ನು ಮಾಡಬೇಕು. ಅಲ್ಲ, ರಾಜಸನ್ಯಾಸದ ಯೋಗ ಇದೆಯಾ ಅವರ ಜಾತಕ ನೋಡಿದಾಗ? ಎಲ್ಲರೂ ಪ್ರತಿಯೊಬ್ಬರಾದರೂ ರಾಜಸನ್ಯಾಸ ಮಾಡಬೇಕು ಅದನ್ನ. ಅಲ್ಲ, ಈಗಿನ ಸನ್ನಿವೇಶದಲ್ಲಿ ಇದೆಯಾ ಅಥವಾ ಮುಂದಿನ ದಿನಗಳಲ್ಲಿ? ಇಲ್ಲ, ಅದು ಯೋಗ ಸಮೇತ ಬಂದ್ಬಿಟ್ಟಿರ್ತದು. ಎಲ್ಲವದಕ್ಕೆ ನಾನು ಅಂತ ಆಗಬಾರ್ದು. ಅಲ್ಲ, ಅವರದ್ದು ವೃಶ್ಚಿಕ 6,000 ಆಯುಷ್ ಇತ್ತು. ಅವನು ಲಂಕಾಧಿಪತಿಗೆ ಬೇಕಾದಾಗಿರ್ಬೋದಾಯ್ತು. 6,000 ವರ್ಷ ಅವನು ಹಣೆ ಬರ್ದಿದ್ದ, ಇರಕ್ಕಾಯ್ತು ಅವನು? ಯಾವುದು ಮಿತಿಮೀರಿ ನಾನು ಅಂತಂತಾನೆ, ದೇವರೇ ಅದನ್ನು ಬೇರೆ ದಾರಿ ತೊಗೊಂಡೋಗ್ಬಿಡ್ತಾನೆ. ಅದನ್ನು ನೋಡಿ, ಅಷ್ಟು ಬಲ ಇದ್ದರೂ ರಾವಣನ ಹತ್ಯೆ ಆಯಿತು. ಮಹಾಭಾರತದಲ್ಲಿ ಕುಂತಿ ಕೇಳ್ತಾಳೆ, ಅಲ್ಲಪ್ಪ ರಾವಣ ಇಷ್ಟು ದೊಡ್ಡ ಈಶ್ವರನ ಭಕ್ತ, ಹೀಗೆ ಅವನ್ನ ಮರಣ ಬಂತಲ್ಲ ಅಂತ. ಶಿವಭಕ್ತ ಎಲ್ಲ ಸರಿ, ನಾನು ಅಂತ ಬಂದ್ಬಿಡ್ತ ಅವನಿಗೆ. ನಾನು ಅಂದಾಗ ಅವನಿರಕ್ಕಾಗಲ್ಲ. ಅವನು ಅದಕ್ಕೆ ಅವನು ತೆಗೆದೆ ಅಂತ ಹೇಳ್ತಾನೆ. ಅಮ್ಮ, ದೇವರ ಮಾಯೆ ನಿಮಿಷಾರ್ಧ ಸಾಕು ಕಳ್ಕೊಳ್ಳೋಕ್ಕೆ ನೋಡೋಕ್ಕೆ. ನನ್ನ ದೇವರಾಜ ಇದ್ದವನು ಮುಳುಬಾಗಿಲು ಬರೋವರೆಗೂ ಮುಖ್ಯಮಂತ್ರಿಗಳು. ಮುಳುಬಾಗಿಲು ಎಲೆಕ್ಷನ್ ಹೋಯ್ತು, ರಿಸಲ್ಟ್ ಹೋಯ್ತು, ಅಜಯ್ ಆಗ್ಬಿಟ್ರು. SM ಕೃಷ್ಣ ಅವ್ರಿಗೆ ಎಲೆಕ್ಷನ್ ಹೋಗೋರು ಬೇಡ ಅಂತ ಇನ್ನಿಲ್ಲಾಗಿ ಹೇಳಿದೆ. 2002ರಲ್ಲಿ ಹೋಗಬೇಡಿ ಬೇಡ ಅಂತ ಹೇಳಿದೆ. 2004ರಲ್ಲಿ ಹೋಗ್ಬಿಟ್ರು. ಆಮೇಲೆ ಮತ್ತೆ ಗೌರ್ಮೆಂಟ್ ಬರಲೇ ಇಲ್ಲ. ವಿಲಾಸರಾವ್ ದೇಶಮುಖ್ಗೆ ಮಹಾರಾಷ್ಟ್ರಕ್ಕೆ ಹೋಗಿ ಹೇಳಿ ಬಂದೆ, ಬೇಡ ಶನಿವಾರ ನೀವು ಸೇರನ್ನಾಗಬೇಡಿ, ಪೂರ್ತಿ ಮಾಡೋಕ್ಕಾಗಲ್ಲ, ಆರೋಗ್ಯ ಕೆಟ್ಟೋಗುತ್ತೆ ಅಂತ ತಗೊಂಡ್ರು. ಕೆಲವೊಮ್ಮೆ ಗುರುಗಳ ಮಾತನ್ನು ನೀರು ಕೂಡ ಮಾಡ್ತಾರೆ. ಎಲ್ಲ ನಮ್ಮ ಮಾತು ಕೇಳ್ತಾರೆ ಅನ್ಕೋಬೇಡಿ, ಅವ್ರಿಗೆ ಅನುಕೂಲದ ಮಾತ್ರ ಕೇಳ್ತಾರೆ ಅಷ್ಟೇ. ಅದು ಅನುಕೂಲಕರವಾಗಿರುವಾಗ ನಾವು ಅದರ ಎಷ್ಟು ಮಾತ್ರ ಗೈಡ್ ಮಾಡೋಕ್ಕಾಗತ್ತೆ. ಓಕೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.